ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಹೈ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಒಂದು ವೀಡಿಯೋ. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಅಂದರೆ, ಜಶ್ವಿಕಂಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅದ್ರ ಜೊತೆಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದೆ, ನಿಮ್ದು 2 ಬೇಬಿದು ರಿಪೋರ್ಟ್ನ ತೋರಿಸಿ ಅಂತ. ಎರಡೂ ಮರ್ಜ್ ಮಾಡಿ ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೊಟ್ಟೆ ಸಣ್ಣ ಆಗಿದೆಯೋ ಇಲ್ವ ಅಂತ ಚೆಕ್ಔಟ್ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಕಮ್ಮಿ ಆದರೆ ಕರೆಕ್ಟಾಗಿ ಆಗಿದೆ ಅನ್ಕೋತೀನಿ. ಲಾಗ್ನ ಶುರು ಮಾಡೋಣ. ಅಮ್ಮ ಎಲ್ಲ ಸ್ನಾನ ಎಲ್ಲ ಆಯಿತು, ಪಾಪು ಕೂಡ ಮಲಗಿದ್ದಾಳೆ. ಸ್ವಲ್ಪ ಈಚೆ ಎಲ್ಲ ಹೊರಗಡೆ ಹೋಗಿದ್ರಿಂದ ತಲೆ ಹಸಿ ಇರುತ್ತೆ, ಬೇಡ ಅಂದ್ಬಿಟ್ಟು ಕೆಂಡ ಕೊಟ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಬಾಣಂತನದೆಲ್ಲ ಇವೆಲ್ಲ ಮುಖ್ಯ. ಎಲ್ಲರೂ ಈ ಥರ ಎಲ್ಲ ಫಾಲೋ ಮಾಡಿ. ಹಳೇ ಕಾಲದಲ್ಲಿ ಯಾವ ಥರ ಬಾಣಂತನ ಮಾಡ್ತಿದ್ರು ಅದೇ ಪರ್ಫೆಕ್ಟ್ ಬಾಣಂತನ. ಕೆಲವ್ರಿಗೆ ಮಾಡ್ಕೊಳಕ್ಕಾಗಲ್ಲ, ಕೆಲವರು ಮಾಡ್ಕೋತಾರೆ. ಆದಷ್ಟು ಟ್ರೈ ಮಾಡಿ ಮಾಡ್ಕೊಳ್ಳೋಕ್ಕೆ. ಎಲ್ಲರಿಗೂ ಎಲ್ಲೂ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಯಾರೂ ಇಲ್ಲ ಅಂದರೂ ಸಮ್ಟೈಮ್ಸ್ ನಾವೇ ಈ ಥರ ಎಲ್ಲ ಮಾಡಿದ್ರೂ ತುಂಬ ಒಳ್ಳೆಯದು. ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕೆಂಡ ಎಲ್ಲ ಕಾಯಿಸ್ಕೊಂಡು, ಕೂದಲೆಲ್ಲ ಆರಿಸ್ಕೊಂಡು ಮೇಲೆ ಕಾಟನ್ ಎಲ್ಲ ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡ್ಕೋತೀನಿ. ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ. ನನಗೆ ಎಷ್ಟೇ ಒರೆಸ್ಕೋತಾ ಇದ್ರು ಕಂಟ್ರೋಲ್ಗೆ ಆಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಆದಷ್ಟು ಚೆನ್ನಾಗಿ ಸ್ವೆಟ್ ಆದಷ್ಟು ಒಳ್ಳೆಯದು. ಮೈಯಲ್ಲಿರೋದು ಕೊಬ್ಬು ಎಲ್ಲ ಕರಗುತ್ತೆ ಅಂತ ಹೇಳ್ತಾರೆ. ನಿಜನೋ ಸುಳ್ಳೋ ಗೊತ್ತಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಈ ಕ್ರೀಮ್ನೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನು 3 ತಿಂಗಳಾಗಿತ್ತು, ಯಾವ ಕ್ರೀಮು ಹಚ್ಕೋತಿರಲಿಲ್ಲ, ಏನೂ ಇರಲಿಲ್ಲ. ಸ್ಕೂಲ್ಗೆ ಹೋಗ್ಬೇಕಲ್ಲ, ಜಶ್ವಿಕಾ ತುಂಬಾ ಹಠ ಮಾಡ್ತಿದ್ಲು, ಮಮ್ಮಿ ನೀನೇ ಬಾ ಅಂತ. ಕ್ರೀಮೇ ಹಚ್ಬಿಟ್ರು ಡ್ರೆಸ್ಗೆ ಕೊಟ್ಟೋದ್ಲು. ಸ್ವಲ್ಪ ಕ್ರೀಮ್ ಹಚ್ಕೊಂಡು ಸಿಂಗಲ್ ಒಂದೇ ಒಂದು ಬಿಂದಿ ಇಟ್ಕೊಂಡೆ. ಜಾಸ್ತಿ ಏನು ಮೇಕಪ್ ಇಲ್ಲ, ಹಾಗೆ ಹೋಗಬೇಕಲ್ಲ ಅಂತ. ನನ್ನ ಕಿವಿಗೆ ಹಿಯರಿಂಗ್ಸು ಕೂಡ ನಾನು ಅಪ್ಲೈ ಮಾಡಿಲ್ಲ. ಎಲ್ಲ ರೆಡಿ ಆಗಿಬಿಟ್ಟು ಟಿಫನ್ಗೆ ಅಮ್ಮ ತರಕಾರಿ ಸಾಂಬಾರು ಮತ್ತು ಇಡ್ಲಿ ಮಾಡಿದರು. ಜಶ್ವಿಕೊಂದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿತ್ತು. ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ಇವತ್ತು ಅಂಟುಂಡಿನ ಸ್ಕಿಪ್ ಮಾಡಿಬಿಟ್ಟೆ, ಯಾಕಂತಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತಲ್ಲ. ಅವಳು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಅವಳು ಹೊರಗಡೆ ನಿಂತಿದ್ದೀನಿ. ಈಚೆಗೆ ಹೋಗೋಕ್ಕೆ ಒಂದು ಸ್ವಲ್ಪ ನನಗೆ ಮುಜುಗರ ಥರ ಫೀಲ್ ಆಗ್ತೈತೆ. 3 ಮಂತ್ಸ್ ಆಗಿತ್ತಲ್ಲ ಈಚೆಗೆ ಹೋಗೋಕ್ಕೆ. ಅದು ಅಲ್ಲದೆ ಪೇರೆಂಟ್ಸೇ ಬರಬೇಕು ಅಂತ ಹೇಳಿದ್ರಲ್ಲ. ಹೇಗಿದೆ ಅವಳು ಪ್ರೋಗ್ರೆಸ್ಸು, ಸ್ಕೂಲ್ಗೆ ಹಾಕಿದ್ಮೇಲೆ ಏನಾದ್ರು ವ್ಯತ್ಯಾಸ ಇದೆಯೋ ಇಲ್ವೋ ತಿಳ್ಕೊಳ್ಳೋಣ ಅಂತ ನಾನೇ ಹೋದೆ. ಗೊತ್ತಾಗುತ್ತೆ, ನೋಡೋಣ ಏನು ವ್ಯತ್ಯಾಸ ಇದೆಯೋ ಇಲ್ವೋ ಅಂತ. ಆಮೇಲೆ ಅವಳನ್ನ ನಡೆಸ್ಕೊಂಡು, ಅಮ್ಮ ಈ ದಾರಿಲಿ ಬಾ ಸ್ಕೂಲ್ಗೆ ಹೋಗೋಣ ಅಂತ ಅವಳು ನನ್ನೇ ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ಲು. ನಾನು ಅವಳು ಹೋಗಿದ್ದ ದಾರಿಲಿ ಡೈಲಿ ಹೋಗ್ತಾಳಲ್ವ ಸ್ಕೂಲ್ಗೆ, ಅದರಿಂದ ಅವಳಿಗೆ ಜಾಗ ಗೊತ್ತು ಅಂದ್ಬಿಟ್ಟು ಅವಳ ಜೊತೆನೇ ಹೋಗ್ತಿದ್ದೆ. ಹತ್ರ ಸ್ಕೂಲಿಗೆ ಬಂದ ತಕ್ಷಣ ಮಮ್ಮಿ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಯಥಾ ಪ್ರಕಾರ ಅದೇ ರಾಗ ಶುರು ಮಾಡಿದ್ಲು. ಅಲ್ಲಿ ಹೋದ್ಮೇಲೆ ಸುಮ್ಮನೆ ಆದ್ಲು. ನೋಡ್ತಾ ಇದ್ದಂಗೆ ಶುರು ಮಾಡಿದ್ಲು. ಇದು ಜಶ್ವಿಕಾ ಹೋಗೋ ಸ್ಕೂಲ್ ರೋಡು. ಅದೇನು ನೋಡಮ್ಮ ಅಲ್ಲಿರೋದು ಅಂತ ತೋರಿಸ್ತಾ ಇದ್ದೆ. ನಂದು ಸ್ಕೂಲು ರಜಾ ಮಮ್ಮಿ, ಬ್ಯಾಗು ತಂದಿಲ್ಲ, ಏನೂ ತಂದಿಲ್ಲ ಅಂತ ಎಷ್ಟು ಕ್ಯೂಟಾಗಿ ಹೇಳ್ತಿದ್ಲು. ಅವಳು ಮಾತು ಕೇಳಿಸ್ಕೊಳ್ಳೋಕ್ಕೇ ತುಂಬ ಚೆನ್ನಾಗಿತ್ತು. ಅದೇ ಹಾಕ್ಬೋದಾಗಿತ್ತು, ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಎಲ್ಲ ಓಲ್ 7 ಅಂತ ತನಕನೂ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಎಲ್ಲ ಪೇರೆಂಟ್ಸು ಬಂದಿದ್ದರು. ನನ್ನ ಮಗಳದ್ದು ಏನಪ್ಪ ತಲೆನೋವು, ಏನು ಕಂಪ್ಲೇಂಟ್ ಹೇಳ್ತಾಳೆ ಅಂತ ಹೋಗಿ ಕೇಳಿದ್ರೆ ಮೇಡಮ್ದು ಒಂದು ಕಂಪ್ಲೇಂಟ್ ಇಲ್ಲ. ನಾನೇ ಮನೇಲಿ ಈ ಥರ ಎಲ್ಲ ಮಾಡ್ತಾಳೆ ಅಂದರೆ ಇಲ್ಲಿ ಎಷ್ಟು ಸೈಲೆಂಟಾಗಿ ಕೂತಿರ್ತಾಳೆ ಗೊತ್ತಾ ನಿಮಗೆ, ತುಂಬ ಸೈಲೆಂಟು. ಎಲ್ಲರದ್ರಲ್ಲೂ ಎಲ್ಲ ಮಕ್ಳಿಗಿಂತ ಇವಳೇ ಸೈಲೆಂಟು. ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಅವಳು ಎಲ್ಲೂ ಹೋಗಿಲ್ಲ. ದಿವಾಳಿಗೆಲ್ಲ ಆಲ್ರೆಡಿ ಶುಕ್ರವಾರನೇ ಎಲ್ಲ ರೆಡಿ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಕಳಿಸಿದ್ದಾರೆ ಮಕ್ಕಳನ್ನ. ದಿವಾಳಿದು ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ರು. ಒಂದು ಕಂಪ್ಲೇಂಟ್ ಇಲ್ಲ. ಹಿಂಗೇನು ಬರೆಯಲ್ಲ ಮಾಡಲ್ಲ ಅಂದರೆ ಮೇಡಮ್ ಇದು ಹೇಳು ಅಂದರೆ ಟೀಚರ್ ಮುಂದೆ ಎಲ್ಲ ಹೇಳ್ತಾಳೆ, ನಮ್ಮ ಮುಂದೆ ಮನೇಲಿ ಏನು ಹೇಳಲ್ಲ. ತುಂಬಾ ಒಳ್ಳೆ ಹುಡುಗಿ, ಹೇಳಿದ್ನೆಲ್ಲ ಕೇಳ್ತಾಳೆ. ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸ್ಗೆ ಹೋಗಲ್ಲ. ಒಂದೇ ಜಾಗದ ಜಶ್ವಿಕನ್ ಫ್ರೆಂಡು ಜಶ್ವಿಕನ್ ಮಾತಾಡ್ಸೋಕ್ಕೆ ಬಂದರು. ಇವರು ಜಶ್ವಿಕನ್ ಟೀಚರು. ಎಲ್ಲೂ ಎದ್ದೋಗಲ್ಲ, ನಾವು ಕರ್ಕೊಂಡು ಹೋದರೆ ಮಾತ್ರ ಬರ್ತಾಳೆ, ಇಲ್ಲಾಂದರೆ ಅವಳು ಪಾಠಗಳು ಕೂತಿರೋ ಜಾಗದಲ್ಲೇ ಕೂತಿರ್ತಾಳೆ. ತುಂಬ ಸೈಲೆಂಟು ಅಂದರು. ನನಗೆ ಕೇಳಿ ಒಂದು ಕಡೆ ಖುಷಿ ಪಡಬೇಕೋ ಇಲ್ಲ ನಿಜ ಹೇಳ್ತಾರೋ ಇಲ್ವ ಅಂತ ನನಗೆ ಕನ್ಫ್ಯೂಷನ್ ಆಯಿತು. ಹೋಗ್ಲಿ ಸ್ಕೂಲಲ್ಲಾದರೂ ಸೈಲೆಂಟಾಗಿರ್ತಾಳಲ್ಲ, ಅವರೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಳಲ್ಲ, ಹ್ಯಾಪಿ ಅಂದ್ಕೊಂಡು ಹ್ಯಾಪಿ ಆಯಿತು. ಅಲ್ಲಿಂದ ಬಂದು ಊಟ ಎಲ್ಲ ಮುಗಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನನ್ನ ಚಿಕ್ಕ ಮಗಳನ್ನ ಬಿಟ್ಟೋಗಿದ್ನಲ್ಲ, ಏನು ಮಾಡ್ತಿದ್ದೆ ಕಂದ ಅಂತ ಅವಳನ್ನ ಮಾತಾಡಿಸ್ತಿದ್ದೆ. ಅವಳು ಅಂತೂ ಈಗಂತೂ 2 ತುಂಬಿ ಇನ್ನೂ 3 ತುಂಬಿ ಎಲ್ಲ ಆಗಲೇ ನನ್ನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ, ನಗ್ತಾ ಇರ್ತಾಳೆ. ಯಾರೇ ಮಾತಾಡಿದ್ರು ಸ್ಮೈಲ್ ಮಾಡ್ತಾಳೆ, ಕೈ ಎತ್ತುತ್ತಾಳೆ, ಎತ್ಕೊಳ್ಳಿ ನನ್ನ ಎತ್ಕೊಳ್ಳಿ ಅಂತ. ಹೆವಿ ಫಾಸ್ಟ್ ಇದ್ದಾಳೆ ಅಕ್ಕನಿಗಿಂತನೂ. ಅವ್ರ ಅಕ್ಕ ಬಂದರೆ ಫುಲ್ಲು ಒಂದು ರೌಂಡೇ ಸುತ್ತಾಳೆ. ಓ ಅಂತ ಆಗಲೇ ಮಾತಾಡ್ತಿದ್ದಾಳೆ. ಅವಳ ಮಾತು ಕೇಳೋಕ್ಕೆ ಒಂದು ಚಂದ. ನನ್ನ ಮಗಳಂತೂ ಅವ್ವ ಎದ್ದವಳ, ಅವ್ವ ಮಲ್ಗೋಳ, ಅವ್ವ ಅಂತಲೇ ಕರೀತಾಳೆ ಅವ್ರ ತಂಗಿನ. ನನ್ನ ರಿಪೋರ್ಟ್ನ ಕಂಟಿನ್ಯೂ ಆಗಿ ಈ ಲಾಗಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಊಟ ಎಲ್ಲ ಮುಗೀತು.
ಪಾಪ ನೀನು ಇಲ್ಲೇ ಮಲ್ಗೊಳೆ ಹಂಗೆ ತೂಗ್ತಾ ಇದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಮಾಡ್ತಿದ್ರು ಮತ್ತು DM ಇನ್ಬಾಕ್ಸಲ್ಲೂ ಮೆಸೇಜ್ ಮಾಡ್ತಿದ್ರು. ನಿಮ್ಮ ಮೊದಲೇ ಮಗುದ್ದು ಮತ್ತು ಎರಡನೇ ಮಗುದ್ದು ಸ್ಕ್ಯಾನಿಂಗ್ದು ಎರಡೂ ರಿಪೋರ್ಟು ತೋರಿಸಿ ಏನು ಡಿಫ್ರೆನ್ಸ್ ಐತೆ ಹೇಳಿ ತೋರಿಸಿ ಅಂತ ಕೇಳಿದ್ರು. ಡಿಫ್ರೆನ್ಸ್ ಏನೈತೆ ಅಂತ ನನಗಂತೂ ಗೊತ್ತಿಲ್ಲ. ನೀವೇ ನೋಡಿ, ಎರಡು ರಿಪೋರ್ಟು ನಾನು ನಿಮಗೆ ತೋರಿಸ್ತೀನಿ, ಬೇಕಾದರೆ ತೋರಿಸ್ತೀನಿ. ಅದರಲ್ಲಿ ನಿಮ್ಗೆ ಯಾವ ಡಿಫ್ರೆನ್ಸು ಏನು ಡಿಫ್ರೆನ್ಸ್ ಅನಿಸ್ತಾ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಎರಡು ರಿಪೋರ್ಟು ನಾನು ತರಿಸಿದ್ದೀನಿ. ನಾನು ಒಂದು ರಿಪೋರ್ಟ್ ಊರಲ್ಲಿತ್ತು, ಫಸ್ಟ್ನೇ ಪಪ್ಪುದು. ಎರಡನೇ ಪಪ್ಪುದು ಇಲ್ಲೇ ಇತ್ತು, ನಾನು ಇಲ್ಲಿಗೆ ಬಂದಲ್ಲ ರಿಟರ್ನು ಅದಕ್ಕೆ. ಸೊ ಎರಡನೇ ರಿಪೋರ್ಟು ಇಲ್ಲಿತ್ತು, ಒಂದನೇ ರಿಪೋರ್ಟ್ ಅಲ್ಲಿತ್ತು. ಅಲ್ಲಿಂದ ಹಸ್ಬೆಂಡ್ ಮನೆಯಿಂದ ತರಿಸಿದ್ದೀನಿ. ಈಗ ಎರಡು ರಿಪೋರ್ಟು ತೋರಿಸ್ತೀನಿ ನಿಮಗೆ ಏನು ವ್ಯತ್ಯಾಸ ಇದೆ ಏನು ಅಂತ. ನನಗೆ ಗೊತ್ತಿರೋ ಪ್ರಕಾರ ವ್ಯತ್ಯಾಸ ಏನು ಅಂತಂದರೆ ನಾನು ರಿಪೋರ್ಟ್ ತೋರಿಸ್ಬೇಕಾದ್ರೆ ಹೇಳ್ತೀನಿ. ನಂಗೆ ಅಷ್ಟೇ ವ್ಯತ್ಯಾಸ ಅನಿಸಿದ್ರು, ಬೇರೆ ಏನು ವ್ಯತ್ಯಾಸ ಐತೆ ಅಂತ ಅನ್ನಿಸ್ಲಿಲ್ಲ. ಸೊ ಬನ್ನಿ ರಿಪೋರ್ಟ್ ತೋರಿಸ್ತೀನಿ, ನಿಮ್ಗೆ ಏನು ಡಿಫ್ರೆನ್ಸ್ ಐತೆ ಅಂತ ನೀವೇ ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವಳು ಎದ್ದೇಳೋಷ್ಟರಲ್ಲಿ ಮತ್ತೆ ನಾನು ವೀಡಿಯೋನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಮತ್ತೊಂದು ಸತಿ ಹೇಳ್ತಿದ್ದೀನಿ, ಇದು ಜಶ್ವಿಕೊಂದು ಮಾಡಿಸಿರೋದು 29/7/2022 ತೋರಿಸಿರೋದು. ಇದು ಬಂದು 25/12/2025 ತೋರಿಸಿರೋದು. ಇದು ಜಶ್ವಿಕೊಂಡ್ ರಿಪೋರ್ಟು, ಇದು ಬಂಗಾರಿ ರಿಪೋರ್ಟು. ಸೊ ಏನು ಅಷ್ಟು ತುಂಬ ವ್ಯತ್ಯಾಸ ಅಂತ ಏನೂ ಇಲ್ಲ. ಸೊ ನಾನು ಲಾಸ್ಟಿಂದ ಫಸ್ಟ್ ತೋರಿಸ್ಕೊಂಬರ್ತೀನಿ. NT ಸ್ಕ್ಯಾನಿಂಗು, ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇತ್ತು, ಏನೂ ತೊಂದರೆ ಇಲ್ಲ. NT ಸ್ಕ್ಯಾನಿಂಗಿಂದ ಪಾಪು ವೆಯ್ಟು ಯಾವ ಪ್ಲಾಸೆಂಟಾ ಇತ್ತು, ನೀವು ಜಾಸ್ತಿ ಕೇಳೋದೆ ಅದೇ ತಾನೇ, ಪ್ಲಾಸೆಂಟಾ ಯಾವುದಿತ್ತು ಏನಿತ್ತು ಅದು ಅಂತ. ಸೊ ಅದನ್ನು ನಾನು ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ನನಗೇನು ಅಷ್ಟೊಂದು ತುಂಬ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಅನ್ಕೋತೀನಿ. ನೋಡೋಣ, ನಿಮ್ಗೇನಾರ ಡಿಫ್ರೆನ್ಸ್ ಇದೆ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆಯಿತಾ. ಸೊ ಇದು ಬಂದ್ಬಿಟ್ಟು ಫಸ್ಟು ನಾನು ಜಶ್ವಿಕಂಗೆ ತೋರಿಸ್ತೀನಿ ರಿಪೋರ್ಟ್ನ. ಇದು NT ಸ್ಕ್ಯಾನಿಂಗು. NT ಸ್ಕ್ಯಾನಿಂಗಲ್ಲಿ ಜಶ್ವಿಕಂಗೆ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ 12 ವೀಕ್ಸ್ 6 ಡೇಸ್ ಆಗಿತ್ತು. ಬಂಗಾರಿಗೂ ಸೇಮ್ 12 ವೀಕ್ಸ್ 6 ಡೇಸೇ ಆಗಿತ್ತು ತೋರಿಸಿ ನಾನು. ಇದು ಪ್ಲಾಸೆಂಟಾ ಬಂದು ಪೋಸ್ಟೇರಿಯಲ್ಲಿತ್ತು. ಪ್ಲಾಸೆಂಟಾ ಇಲ್ಲಿ ನೋಡಿ ಇಲ್ಲೇ ಇದೆ. ಸೊ ಇವಳದ್ರಲ್ಲೂ ಅಷ್ಟೇ ಪ್ಲಾಸೆಂಟಾ ಬಂದು ಪೋಸ್ಟೇರ್ ವಾಲ್ ಇತ್ತು. ಸೊ ಇವಳ್ದು ಹಾರ್ಟ್ ಬೀಟ್ ಬಂದ್ಬಿಟ್ಟು 162 ಇತ್ತು. ಇವಳ್ದು ಹಾರ್ಟ್ ಬೀಟ್ ಬಂದ್ಬಿಟ್ಟು 160 ಇತ್ತು. ಇನ್ನೆಲ್ಲ ನಾರ್ಮಲ್ ಇತ್ತು. ಮಾಮೂಲಿ CRL ಅವು ಇವು ಎಲ್ಲ ಬರ್ತಲ್ಲ ನೋಡಿ, 65 mm ಇತ್ತು. ಇವಳದ್ರಲ್ಲಿ 64.1 mm ಇತ್ತು. ಸೊ ಇವಳದು ವೀಕ್ಸು ಎರಡು ಒಂದೇ ಇತ್ತು ಸ್ಕ್ಯಾನಿಂಗ್ ಮಾಡಿಸಿದಾಗ. ಪ್ಲಾಸೆಂಟನು ಸೇಮ್ ಇತ್ತು. ಆಡ್ಬಿಟ್ಟು ಇವಳದು 162 ಇತ್ತು ಜಶ್ವಿಕಂದು, ಇವ್ರದ್ದು 160 ಇದೆ. ಸೊ ಸೇಮ್ ಇದೆ. ನಾನು ಕ್ಲಿಯರ್ ಆಯಿತು ಅಂದ್ಕೋತೀನಿ. ಇನ್ ಕೇಸ್ ನಿಮ್ಗೇನಾದರೂ ಬೇರೆ ಇದರಲ್ಲಿ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು NT ಸ್ಕ್ಯಾನಿಂಗ್ ಆದಮೇಲೆ ಯಾವ ಸ್ಕ್ಯಾನಿಂಗ್ ಆಗುತ್ತೆ, ಆಮೇಲೆ ಡಬಲ್ ಮಾರ್ಕಲ್ಲೂ ಕೂಡ ಎಲ್ಲ ನಾರ್ಮಲ್ ಇದೆ ಅಂತ ಬಂತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5 ತಿಂಗಳದ್ದು ಸ್ಕ್ಯಾನಿಂಗು. ಇದು ಬಂದ್ಬಿಟ್ಟು ಇದರಲ್ಲಿ ಪ್ಲಾಸೆಂಟಾ ಪ್ಲಾಸೆಂಟಾ ಬಂದು ಪೋಸ್ಟೇಲ್ ಗ್ರೇಡ್ 1 ಮೆಚುರಿಟಿ ನಾಟ್ ಲೋ ಲೈಯಿಂಗ್ ಇರಲಿಲ್ಲ. ಫೀಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು 160 ಇತ್ತು. ಯಾರ್ದು ಜಶ್ವಿಕೊಂದು. ಸೊ ಇದನ್ನು ನಾನು ಮಾಡಿಸಿದಾಗ ನನಗೆ ಎಷ್ಟು ವೀಕ್ಸ್ ಆಗಿತ್ತು ಅಂತಂದರೆ ಮೇಲೆ ಇಲ್ಲೇ ಎಲ್ಲೋ ಇರ್ಬೋದು ಎಷ್ಟು ವೀಕ್ಸ್ ಆಗಿತ್ತು ಅಂತ ಅಂದರೆ ಇದು ಮಾಮೂಲಿ ಲಿಕ್ಕರ್ ಎಲ್ಲ ಅಡಿಕ್ಬಿಟ್ಟಿತ್ತು. ಇದು ಮಾಡಿಸ್ದಾಗ ನಾನು ಬಂದು ಅರೌಂಡು 21 ವೀಕ್ಸ್ 22 ವೀಕ್ಸ್ ಆಗಿತ್ತು. ಪಾಪು ವೆಯ್ಟ್ ಬಂದ್ಬಿಟ್ಟು 405 ಇದೆ. ಜಶ್ವಿಕೊಂದು ವೆಯ್ಟು ಇತ್ತು, ಕಡಿಮೆ ಇತ್ತು ಸ್ವಲ್ಪ. ಅವಳದು ಹಾರ್ಟ್ ಬೀಟ್ ಬಂದು 168. ಇದು ನೆಕ್ಸ್ಟು ಬಂದ್ಬಿಟ್ಟು ನೆಕ್ಸ್ಟ್ ಪಾಪುದು ನಮ್ಮದು ಬಂಗಾರಿದು. ಅವಳದು ಬಂದ್ಬಿಟ್ಟು ಇದು 22 ವೀಕ್ಸ್ ಆಗಿತ್ತು ಇದು ಮಾಡಿಸಿದಾಗ. ಅವಳದು ಹತ್ತತ್ರ 22 ವೀಕ್ಸ್, ಇವಳದು 22 ವೀಕ್ಸು. ಮಾಮೂಲಿ ಸಿಂಗಲ್ ಲೈವು, ಮಾಮೂಲಿ ಪೋಸ್ಟೇರಿಯಲ್ಲು. ಪ್ಲಾಸೆಂಟಾ ಬಂದು ಪೋಸ್ಟೇರ್ ವಾಲ್ ಅಪ್ಪರ್ ಸೆಗ್ಮೆಂಟ್ ವಿತ್ ಗ್ರೇಡ್ 1 ಅಂತ ಇತ್ತು. ಎಲ್ಲ ನಾರ್ಮಲ್ ಇತ್ತು, ನೀರು ಕೂಡ ಅಡಿಕ್ವಿಟ್ ಇತ್ತು. ಇವಳದು ವೆಯ್ಟ್ ಬಂದ್ಬಿಟ್ಟು 470 ಗ್ರಾಮ್ಸ್ ಅಂದರೆ 417 ಗ್ರಾಮ್ ಇತ್ತು. ಹಾರ್ಟ್ ಬೀಟ್ ಬಂದ್ಬಿಟ್ಟು 148 ಇತ್ತು. ಇನ್ನೆಲ್ಲ ಜಸ್ಟಿಫಿಕೇಷನ್ ಡಾಕ್ಟ್ರು ಎಲ್ಲ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಇವುದ್ರಲ್ಲೂ ಏನೂ ನನಗೆ ತೊಂದರೆ ಇರಲಿಲ್ಲ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟು ನನಗೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಬಂದ್ಬಿಟ್ಟು 7 ತಿಂಗಳಲ್ಲಿ ನನಗೆ ಸ್ಕ್ಯಾನಿಂಗ್ ಮಾಡಿಸಿದ್ರು. ಅದರಲ್ಲಿ ಪಾಪು ವೆಯ್ಟು ಎಲ್ಲ ಜಶ್ವಿಕನೂ ನಾರ್ಮಲ್ ಆಗಿದ್ಲು, ಈ ಪಾಪುನೂ ಕೂಡ ವೆಯ್ಟು ಎಲ್ಲ ನಾರ್ಮಲ್ ಆಗಿತ್ತು, ಏನೂ
ತೊಂದರೆ ಇರಲಿಲ್ಲ. ಸೊ ಜಶ್ವಿಕಂದು ನೆಕ್ಸ್ಟು ನಾನು ತೋರಿಸ್ತಾ ಇದ್ದೀನಿ. ಅವಳದು ಮಾಡಿಸಿದಾಗ ಅರೌಂಡ್ 30 ವೀಕ್ಸ್ ಆಗಿತ್ತು. ಇವಳದು ಮಾಡಿಸಿದಾಗ ಇವಳದು ಕೂಡ 30 ವೀಕ್ಸ್ ಆಗಿತ್ತು. ಪುಟಾಣಿದು ಫೀಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು 165 ಇತ್ತು. ಮತ್ತು ವೆಯ್ಟ್ ಬಂದು ಒಂದು kg 327 ಗ್ರಾಮ್ ಇತ್ತು. ಪೋಸ್ಟೀರಿಯಲ್ ವಿತ್ ಗ್ರೇಡ್ 1 0 ಮೆಚುರಿಟಿ. ಇಟ್ ಈಸ್ ಎಲ್ಲ ನಾರ್ಮಲ್ಲು. ಅಬ್ಸರ್ವೇಷನು ಸಿಂಗಲ್ ಲೈವು ಎಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೊಟ್ಟಿದ್ರು. ಇದರಲ್ಲಿ ಏನಪ್ಪ ಅಂದರೆ ನಂದು ಏನಪ್ಪ ಅಂದರೆ ಟ್ರಾನ್ಸ್ಲೇಟ್ ಇದ್ದರು. ಪುಟಾಣಿ ಅಡ್ಡೆಡ್ಡ ಇದ್ಲು. ಸೊ ಇದರಲ್ಲಿ ಬ್ರೀಚ್ ಪೊಸಿಷನ್ನಲ್ಲೇ ಇದ್ಲು. ಬಂಗಾರಿ ಚಿಕ್ಕವಳು ಬ್ರೀಚ್ ಪೊಸಿಷನಲ್ಲಿ ಇದ್ಲು. ಬಟ್ ಅಂದರೆ ತಲೆ ಮೇಲಿತ್ತು, ಕಾಲು ಕೆಳಗಿತ್ತು. ಅದು ಬ್ರೀಚ್ ಪೊಸಿಷನು. ಪ್ಲಾಸೆಂಟಾ ಬಂದು ಪೋಸ್ಟರ್ ವ್ಯಾಲ್ ಅಪ್ಪರ್ ಸೆಗ್ಮೆಂಟೇ ವಿತ್ ಗ್ರೇಡ್ ಮೆಚುರಿಟಿ 2 ಅಂತ ಇತ್ತು. ಸೊ ಇದು ಎಲ್ಲ ನಾರ್ಮಲ್ ಇದೆ ಅಂತ ಬಂತು. ವೆಯ್ಟ್ ಬಂದು 1 kg 420 ಗ್ರಾಮ್ ಇದ್ಲು, ಪ್ಲಸ್ ಆರ್ ಮೈನಸ್ಸು. ಫೀಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು 156 ಇತ್ತು. 5 ಮಂತ್ಸಲ್ಲಿ ಕಮ್ಮಿ ಆಗಿತ್ತು, ಮತ್ತು 7 ಮಂತ್ಸಲ್ಲಿ ಜಾಸ್ತಿ ಆಯಿತು ಹಾರ್ಟ್ ಬಿಟ್ಟು ಅವಳದು. ನೆಕ್ಸ್ಟು 8 ತುಂಬಿ 9ಕ್ಕೆ ಬಿದ್ದಾಗ 1 ವೀಕ್ ಇಲ್ಲ 10 ಡೇಸ್ ಇದ್ದಾಗ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಅದು ಪುಟಾಣಿದು ಬಂದ್ಬಿಟ್ಟು ಹಾರ್ಟ್ ಬಿಟ್ಟು 144 ಇತ್ತು ಬರ್ತ್ ಮಿನಿಟು. ಸೊ ಎಲ್ಲ ನಾರ್ಮಲ್ ಇತ್ತು, ಏನೂ ತೊಂದರೆ ಇಲ್ಲ. 35 ವೀಕ್ಸ್ 4 ಡೇಸ್ ಆಗಿತ್ತು ಇದು ಮಾಡಿಸಿದಾಗ. ಅವಳ ವೆಯ್ಟ್ ಬಂದು 2 kg 632 ಗ್ರಾಮ್, ಪ್ಲಸ್ ಆರ್ ಮೈನಸ್ 384 ಇತ್ತು. ಸೊ ಎಲ್ಲ ನಾರ್ಮಲ್ ಇತ್ತು. ಪ್ಲಾಸೆಂಟಾ ವಿತ್ ಗ್ರೇಡ್ 3 ಮೆಚುರಿಟಿ. ಸೊ ಸರ್ಕ್ವಿಕಲ್ ಅಂತೂ ಕ್ಲೋಸು, ಎಲ್ಲ ಎಲ್ಲ ನಾರ್ಮಲ್ ಇತ್ತು ಇವಳದು. ಸೊ ಇವಳದು ಬಂದ್ಬಿಟ್ಟು 9ಕ್ಕೆ ಬೀಳ್ದು 1 ವಾರಕ್ಕೋ 10 ದಿವಸಕ್ಕೋ ಈ ಸ್ಕ್ಯಾನಿಂಗ್ ಮಾಡಿಸಿದ್ದು. ಅದರಲ್ಲಿ ಜಶ್ವಿಕೊಂದು ವೆಯ್ಟ್ ಬಂದು 2 kg 632 ಗ್ರಾಮು, ಹಾರ್ಟ್ ಬೀಟ್ ಬಂದು 144 ಬರ್ ಮಿನಿಟ್ ಇತ್ತು. ಸರ್ವಿಕಲ್ ಲೆಂತ್ ಎಲ್ಲ ಕ್ಲೋಸ್ ಆಗಿತ್ತು. ಇದು ಮಾಡಿಸಿದಾಗ ಸ್ಕ್ಯಾನಿಂಗ್ ಬಂದು 35 ವೀಕ್ಸ್ 4 ಡೇಸ್ ಆಗಿತ್ತು. ಎಲ್ಲ ನಾರ್ಮಲ್ ಇದೆ. ಸೊ ನೀವು ಯಾವತ್ತು ಬೇಕೋ ಅವತ್ತು ಸೆಕ್ಷನ್ ಮಾಡಿಸ್ಕೋಬೇಕು. ಇಲ್ಲಿ ನೋಡಿ ಟ್ರಾನ್ಸ್ಲೇಟ್ ಅಂದರೆ ಅಡ್ಡಡ್ಡ ಇದ್ಲು ಜಶ್ವಿಕಾ, ಅದರಿಂದ ಸೆಕ್ಷನ್ನೇ ಮಾಡಬೇಕು. ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸ್ವಲ್ಪ ಪಾಪದು ಡಿಸ್ಟರ್ಬೆನ್ಸ್ ಇದೆ, ಏನೋ ಅಂದ್ಕೋಬೇಡಿ. ರಿಪೋರ್ಟ್ ನಿಮಗೆ ಚೆಕ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಜಶ್ವಿಕಂದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ನಾನು ಇದು ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ 34 ವೀಕ್ಸ್ ಆಗಿತ್ತು. ಸೊ ಅದರಲ್ಲಿ ಪಾಪು ವೆಯ್ಟ್ ಬಂದ್ಬಿಟ್ಟು 2650 ಪ್ಲಸ್ ಆರ್ ಮೈನಸ್ 400 ಗ್ರಾಮ್ಸ್ ಇತ್ತು. ಸೊ ಇದು ಕೂಡ ಎಲ್ಲ ನಾರ್ಮಲು. ಪೋಸ್ಟರ್ ವಾಲ್ ಅಪ್ಪರ್ ಸೆಗ್ಮೆಂಟ್ ವಿತ್ ಗ್ರೇಡ್ 3 ಇತ್ತು. ಸೊ ಎಲ್ಲ ನಾರ್ಮಲ್ ಇತ್ತು. ಆಮೇಲೆ FHR ಬಂದು 142 ಇತ್ತು. ಎಲ್ಲ ನಾರ್ಮಲ್ ಇತ್ತು. ಏನಪ್ಪ ಅಂದರೆ ಲಾಸ್ಟಲ್ಲಿ 9 ಮಂತ್ಸ್ ಆಯ್ತಾ ಇದ್ದಂಗೆ ನನಗೆ ಬಂಗಾರಿಲಿ ಸ್ವಲ್ಪ ಮೂಮೆಂಟ್ ಫುಲ್ಲು ಕಡಿಮೆ ಇತ್ತು. ಯಾಕೆ ಅಂತಂದರೆ ಅವಳು ಕಾಲ್ನ ಲಾಕ್ ಮಾಡಿ ಇಟ್ಕೊಬಿಟ್ಟಿದ್ಲು ಪಾಪ. ಸೊ ಅದರಿಂದ ನಂಗೆ ಮೂಮೆಂಟೇ ಗೊತ್ತಾಗ್ತಾ ಇರಲಿಲ್ಲ. ಡಾಕ್ಟ್ರಿಗೆ ಅಂತ ಅಂದಿದ್ದಕ್ಕೆ ಮೂಮೆಂಟ್ ಅವ್ರು ಹೇಳಿದ್ರು 39 ವೀಕ್ಸ್ 38 ವೀಕ್ಸಿಗೆ ಮಾಡ್ತೀನಿ ನಾನು, ಇನ್ನೂ ಪಾಪು ವೆಯ್ಟ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ಅಂದರೆ ನನಗೆ ಮೂಮೆಂಟೇ ಗೊತ್ತಾಗ್ತಾ ಇಲ್ಲ ಅಂದಿದ್ದಕ್ಕೆ ಬೇಡ ರಿಸ್ಕ್ ತಗೊಳ್ಳೋದು ಮಾಡಿಬಿಡೋಣ ಅಂತ ಏನು ಮಾಡಿದ್ರು, ಬಂಗಾರಿಗೆ 37 ವೀಕ್ಸಲ್ಲೇ ಅವಳು ಪುಟಾಣಿನೂ 37 ವೀಕ್ಸಲ್ಲೇ ಹುಟ್ಟಿದ್ದು. ಸೊ ಇವಳು 37 ವೀಕ್ಸಲ್ಲೇ ಹುಟ್ಟಲು. ರಿಸ್ಕ್ ತಗೊಳ್ಳೋದು ಬೇಡ, ಇವಳಿಗೆ ಬೇಗ ಡೆಲಿವರಿ ಮಾಡೋಣ, ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ತೊಂದರೆ ಆಗುತ್ತೆ, ಬೇಡ ವೆಯ್ಟು ಸಾಕು ಅಂತ ಅನ್ಕೋತೀನಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಇಂಥ ದಿನ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಸೊ ಆಮೇಲೆ ಅಲ್ಲೋದ್ಮೇಲೆ ಒಂದು ಸ್ಕ್ಯಾನಿಂಗ್ ಮಾಡಿದ್ರು. ಆಗ ಗೊತ್ತಾಯಿತು ಪಾಪು ಲಾಕ್ ಮಾಡಿರೋದಕ್ಕೆ ನಮಗೆ ಮೂಮೆಂಟ್ ಗೊತ್ತಾಗ್ತಾಯಿಲ್ಲ. ಅದು ಲಾಕ್ ಮಾಡ್ಕೊಂಡಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ವಲ್ಲ. ಸೊ ಎಲ್ಲ ಓಕೆ ಇದೆಯಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ತಲೆ ಮೇಲಿತ್ತು, ಕಾಲು ಕೆಳಗಿತ್ತು. ಅದು ಏನಾಗ್ಬಿಟ್ಟಿತ್ತು, 2 ಕಾಲನ್ನು ಹಿಂಗೆ ಈ ಥರ ಲಾಕ್ ಮಾಡ್ಕೊಬಿಟ್ಟಿತ್ತು. ಅದಕ್ಕೆ ನನಗೆ ಮೂಮೆಂಟ್ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಓಕೆ ಏನೋ ವೇಟ್ ಎಲ್ಲ ಇದೆ, ಏನೂ ತೊಂದರೆ ಇಲ್ಲ, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಅವತ್ತೇ ಅಡ್ಮಿಟ್ ಮಾಡಿಕೊಂಡು ಬಂಗಾರಿ 2.4 ಆಯಿತು. ಎಲ್ಲ ಮಾಮೂಲಿ ಇದೆಲ್ಲ ಇರುತ್ತಲ್ಲ ವಾಟರು ಅವೆಲ್ಲ ಕಳೆದು ಎಲ್ಲ ಮಾಡಿ 2.4 ಆಯಿತು. ಸೊ ಎಲ್ಲ ಆಯಿತು. ಆಮೇಲೆ ತುಂಬ ಜನ ಪ್ಲ್ಯಾನಿಂಗ್ ಆಪ್ರೇಷನ್ ಆಯ್ತದ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು ಆಯಿತು, ಎಲ್ಲ ಆಯಿತು. ಈಗ ಗಾಯ ಸ್ವಲ್ಪ ವಾಸಿಯಾಗಿದೆ, ಇನ್ನೂ ಕ್ಲಿಯರ್ ಆಗಿಲ್ಲ ಅಷ್ಟು. ಯಾಕಂದರೆ ಈಗ ಎರಡು ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಒಂದೊಂದು ಸ್ವಲ್ಪ ಪೇಯ್ನ್ ಇದೆ. ತುಂಬ ಏನಾದ್ರೂ ಜಾಸ್ತಿ ಈ ಜಶ್ವಿಕನ್ನು ನೋಡ್ಕೊಂಡು ಇಲ್ಲೇ ಮಲಗಿದ್ದಾಳೆ, ಜಶ್ವಿಕನ್ನು ನೋಡ್ಕೊಂಡು ಆ ಪಾಪು ನೋಡ್ಕೊಂಡ್ರೆ ಸ್ವಲ್ಪ ಈಗಲೇ ಬೆನ್ನು ನೋವು ಬಂದುಬಿಡುತ್ತೆ. ಆದಷ್ಟು ಎರಡು ಮಕ್ಕಳಾಗಿ ಆಪ್ರೇಷನ್ ಆಗಿರುತ್ತೆ, ಆದಷ್ಟು ಇದು ಲಾಸ್ಟ್ ಬಾಣ್ತನ ಎಷ್ಟಾಗುತ್ತೆ ಅಷ್ಟನ್ನ ರೆಸ್ಟ್ ಮಾಡಿಬಿಡಿ. ಯಾಕಂದರೆ ಮುಂದೆ ನಾವು ನೆಕ್ಸ್ಟ್ ಟೈಮ್ ಬಾಣ್ತನ ಮಾಡಿಕೊಂಡು ರೆಸ್ಟ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ 2 ಮಕ್ಕಳು ಆಗ್ಬಿಟ್ಟಿರುತ್ತೆ. ಫಸ್ಟ್ನೇದ್ರಲ್ಲಾದರೆ ಮಾಡ್ಕೋತೀವಿ ಅಂತ ಹೇಳ್ಬೋದು, 2ನೇದ್ರಲ್ಲಿ ಖಂಡಿತ ಆಗಲ್ಲ. ಆದಷ್ಟು ಸೊಪ್ಪು, ತರಕಾರಿ, ಹಣ್ಣು,
ನಮಗೆ ಡಾಕ್ಟ್ರ್ ಎಲ್ಲ ತಿನ್ನಿ ಅಂತ ಹೇಳಿದ್ದಾರೆ. ಬಟ್ ಪಾಪುಗೆ ಕೆಮ್ಮು ಬಂದುಬಿಡುತ್ತೆ ಅಂತ ನಾನು ಬಾಳೆಹಣ್ಣು ಒಂದ್ಬಿಟ್ಟು ಇನ್ನೇನು ತಿಂತಾಯಿಲ್ಲ ನಾನು. ನೆಕ್ಸ್ಟು ಇನ್ನೊಂದು 3-4 ಮಂತ್ಸ್ ಕಳೆದ್ಮೇಲೆ ತಿನ್ನೋದು. ಆಮೇಲೆ ಅಂಟುಂಡೆ ಅಂತ ಬರುತ್ತಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಆ ಥರನೂ ತಿನ್ನಿ ಚೆನ್ನಾಗಿ. ಯಾಕಂದರೆ ಇದು ಫೈನಲ್ ಬಾಣ್ತನ, ಎಲ್ಲ ಸ್ಟೇಜನ್ನು ನಾವು ಈ ಮಗು ಆದಮೇಲೆ ಕಂಪ್ಲೀಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನು ಏನಿದ್ರು ನಮ್ಮ ಮಕ್ಕಳನ್ನ ಒಂದು ಸ್ಟೇಜ್ ಬೈ ಸ್ಟೇಜು ಅವ್ರನ್ನ ಮುಂದಕ್ಕೆ ತರೋದಿರುತ್ತೆ. ಬಿಟ್ಟರೆ ನಮಗೆ ಇನ್ನೆಲ್ಲ ಸ್ಟೇಜು ಮುಗ್ದಂಗೆ ನನ್ನ ಪ್ರಕಾರ. ಯಾಕಂತ ಒಂದು ಬಾಣ್ತನ ಅನ್ನೋ ಸ್ಟೇಜ್ ಕಂಪ್ಲೀಟ್. ಈಗ ನಮ್ಮ ತಾಯಿದಿರು ನಮ್ಗೆ ಹೆಂಗೆ ಮಾಡಿದ್ದಾರೆ, ನೆಕ್ಸ್ಟು ಅದೇ ಥರ ನಮ್ಮ ಮಕ್ಕಳಿಗೆ ನಾವು ಮಾಡಿ ಬೆಳೆಸಬೇಕು ಅಷ್ಟೇ. ನಾನು ಹೇಳೋದು ಏನಪ್ಪ ಅಂದರೆ ಆದಷ್ಟು ರೆಸ್ಟ್ ಮಾಡಿ. ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ. ಯಾಕಂದರೆ ನಾನು ಈಗಲೇ ಲಾಸ್ಟು, ನಾನು ಎಷ್ಟಾಗುತ್ತೆ ಅಷ್ಟು ಆರೈಕೆ ಮಾಡಿಕೊಂಡು ಸ್ವಲ್ಪ ನಾನು ನಿದ್ದೆ ಅಂತೂ ಮಾಡಲ್ಲ, ಇರೋದನ್ನ ಫ್ರ್ಯಾಂಕಾಗಿ ಹೇಳ್ತೀನಿ. ಬಟ್ ಆದಷ್ಟು ನಾನು ಮಲ್ಗೆ ಇರ್ತೀನಿ, ಕೂತ್ಕೊಳ್ಳಲ್ಲ ಜಾಸ್ತಿ. ನಿದ್ದೆ ಮಾಡಲಿಲ್ಲ ಅಂದರೂ ಬೆಡ್ ಮೇಲೆ ಯಾವಾಗಲೂ ಮಲ್ಕೊಂಡಿರ್ತೀನಿ. ನಿದ್ದೆ ಬಂದಾಗ ನಿದ್ದೆ ಮಾಡ್ತೀನಿ. ಕೂತ್ಕೊಳ್ಳೋದೆಲ್ಲ ಕಡಿಮೆ. ನಾನು ಅಂಟುಂಡೆ, ಹಣ್ಣು, ತರಕಾರಿ, ನಾನ್ ವೆಜ್ಜು ಎಲ್ಲನೂ ಸಮವಾಗಿ ತೊಗೋತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತೀರಾ, ಆಮೇಲೆ ಈ ವಿಡಿಯೋದಲ್ಲಿ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಪು ವೆಯ್ಟ್ ಗೇನ್ ಆಗೋಕ್ಕೆ ಏನಾದರೂ ಹೇಳಿ ಅಂತಲೂ ಹೇಳ್ತೀರಾ. ಈಗ ಒಂದು 5 ತಿಂಗಳು 6 ತಿಂಗಳು ಮಕ್ಕಳಾದರೆ ಏನಾರ ಫುಡ್ನ ರೊಟೀನ ಸ್ಟಾರ್ಟ್ ಮಾಡಿರ್ತೀವಿ. ನಮ್ಮ ಪಾಪುಗೆ ಈ ಫುಡ್ ತಿನ್ನಿಸ್ತಾ ಇದ್ದೀನಿ, ನೀವು ಈ ಫುಡ್ ತಿನ್ನಿಸಿ ಗೇನ್ ಆಗ್ಬೋದು ಅಂತ ಹೇಳ್ಬೋದು. ಬಟ್ ಇನ್ನೂ ಮಿಲ್ಕ್ ಕೊಡ್ತಾರ ಮಕ್ಳಿಗೆ ನಾವು ಏನು ವೆಯ್ಟ್ ಗೇನ್ ಹೇಳೋಕ್ಕಾಗುತ್ತೆ. ಜಸ್ಟ್ ನೀವೇನಂತಂದರೆ ಫೀಡಿಂಗು, ಈಗ ನಾನು 2 ಅವರ್ಸಿಗೆ ಫೀಡಿಂಗ್ ಮಾಡಿದ್ರೆ ನಿಮ್ಮ ಮಗು ಕುಡಿಯುತ್ತೆ ಅಂದರೆ ನೀವು 1 ಗಂಟೆ ಟೈಮ್ಗೆ ಫೀಡಿಂಗ್ ಮಾಡಿಸ್ತಾನೆ ಇರಿ, ಏನೂ ಪ್ರಾಬ್ಲಮ್ ಇಲ್ಲ. ಫೀಡ್ ಮಾಡಿಸಿ ಬ್ಯಾಕಿಗೆ ಹಿಂಗೆ ಹಾಕ್ಕೊಂಡು ಸೌರಿ ಸಾಕು ಅಷ್ಟೇ. ಈಗೇನು 5 ತಿಂಗಳು 6 ತಿಂಗಳಿಗೆ ಏನು ಮಕ್ಕಳು ವೆಯ್ಟ್ ಗೇನ್ ಆಗೋಕ್ಕೆ ನಾವು ಏನು ಹೇಳಲ್ಲ. ನೀವು ಹಂಗೂ ಬೇಕು ಅಂತ ಅಂದರೆ ನಿಮ್ಮ ಹಾಲು ಸಾಲಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಸಜೆಷನ್ ತೊಗೊಂಡು ಫಾರ್ಮುಲಾ ಮಿಲ್ಕ್ ಕೊಡೋದಿದ್ರೆ ಕೊಡಿ ಅಷ್ಟೇ. ಕೆಮ್ಮು ನೆಗಡಿ ಶೀತ ಆಗಿರುತ್ತೆ ಪಾಪುಗೆ, ಅದಕ್ಕೂ ಹೇಳಿ ಅಂತಾರೆ. ಈಗ ಮೊದಲೆಲ್ಲ ಮನೆ ಮದ್ದಲ್ಲೇ ಮಕ್ಳಿಗೆ ಹುಷಾರಾಗ್ತಿತ್ತು, ಎಲ್ಲ ಮನೆ ಮದ್ದಲ್ಲೇ ಎಲ್ಲ ಕ್ಲಿಯರ್ ಆಗ್ತಿತ್ತು. ಕೆಲವರು ದೊಡ್ಡವರು ಬಸ್ರೀರನ್ನು ನೋಡಿ ಹೇಳೋರು, ಇಂಥ ಮಗುನೇ ಆಗುತ್ತೆ, ಈ ಥರನೇ ಇರುತ್ತೆ, ಈ ಥರನೇ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಆ ಕಾಲ ಬೇರೆ, ಈ ಕಾಲ ಬೇರೆ. ಆದಷ್ಟು ನಿಮ್ಮ ಮನೇಲಿ ಹಿರಿಯರಿದ್ದರೆ ಅವರು ಮನೆ ಮದ್ದು ಕೊಟ್ಟರೆ ತೊಗೊಳ್ಳಿ. ಅದಕ್ಕೂ ವಾಸಿ ಆಗಲಿಲ್ಲ ಅಂದರೆ ಪ್ಲೀಸ್ ಯಾರು ಸಜೆಷನ್ನು ತೊಗೊಬೇಡಿ, ಡೈರೆಕ್ಟು ಡಾಕ್ಟ್ರ್ ಹತ್ರ ಹೋಗಿ. ಡಾಕ್ಟ್ರೇ ಎಲ್ಲ ಹೇಳೋದು. ಯಾಕಂದರೆ ಕೆಲವರು ಹೇಳೋದು ಒಂದೊಂದು ಮಕ್ಳಿಗೆ ಅಡ್ಜಸ್ಟ್ ಆಗುತ್ತೆ, ಒಂದೊಂದು ಮಕ್ಳಿಗೆ ಖಂಡಿತ ಅಡ್ಜಸ್ಟ್ ಆಗೋಲ್ಲ. ಸೊ ಅದರಿಂದ ಅವ್ರು ಹೇಳಿದ್ರು, ನಾವು ಮಾಡಿದ್ವಿ ಈ ಥರ ಆಯಿತು ಅನ್ನೋದು ಅವ್ರಿಗೂ ಅಪವಾದ ಬೇಡ, ನೀವು ಕೇಳ್ಬಿಟ್ಟು ನೀವು ಇದು ಮಾಡೋದು ಬೇಡ. ನಾನೇನು ಹೇಳ್ತೀನಿ, ನಿಮ್ಮ ಮನೇಲಿ ನಿಮ್ಮ ಅತ್ತೆ ಮಾವ ಅಜ್ಜಿ ಯಾರು ಇದ್ದರೆ ಅವರು ಹಿರಿಯರು ಏನಾದ್ರು ಸಜೆಷನ್ ಕೊಟ್ಟರೆ ಅದನ್ನು ತೊಗೊಳ್ಳಿ. ಈಗ ನಾವು ಹೇಳ್ತೀವಿ ನಿಮ್ಗೆ ಗೊತ್ತಿಲ್ವಾ ಅಂತೀರಾ, ನಾವು ಹೇಳಿದಾಗ ನಮ್ಮ ಮಕ್ಳಿಗೆ ಅದು ಅಡ್ಜಸ್ಟ್ ಆಗಿರುತ್ತೆ, ನಿಮ್ಮ ಮಕ್ಳಿಗೆ ಅದು ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಸುಮ್ಮನೆ ಪ್ರಾಬ್ಲಮ್ಮು ಅವೆಲ್ಲ ಅಲ್ವಾ. ಅದರಿಂದ ನಾನು ಹೇಳೋದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಡಾಕ್ಟ್ರಿಗೆ ತೋರಿಸಿ. ನಿಮ್ಮ ಮನೇಲಿ ಗೊತ್ತಿದ್ರೆ ಹಿರಿಯರು ಏನು ಮೆಡಿಷನ್ ಹೇಳ್ತಾರೆ ಅದನ್ನು ಮಾಡಿ. ಸೊ ನನ್ನ ಮಗಳಿಗೆ ಇಬ್ಬರದ್ರಲ್ಲೂ ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನ ಮಕ್ಕಳಿಗೆ ಆದಷ್ಟು ನನಗೆ ನೆನಪೇ ಇಲ್ಲ ಕೆಮ್ಮು ನೆಗಡಿ ಜ್ವರಕ್ಕೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರೋದು ನೆನಪೇ ಇಲ್ಲ. ನಾನು ಕರ್ಕೊಂಡೋಗಿರೋದು ಹಾಸ್ಪಿಟ್ಲಿಗೆ ಅಂದರೆ ವ್ಯಾಕ್ಸಿನೇಷನಿಗೆ ಬಿಟ್ಟರೆ ನಾನು ಕರ್ಕೊಂಡೋಗಿಲ್ಲ. ಆಫ್ಟರ್ 1 ಇಯರೋ ಇಲ್ಲ 1.5 ವರ್ಷ ಹತ್ತತ್ರ ಇದ್ದಾಗ ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಅಂತ ಜಶ್ವಿಕನ್ನು ಕರ್ಕೊಂಡೋಗಿದ್ದು ನೆನಪು. ಅಲ್ಲಿ ತನಕ ನನಗೆ ಯಾವ ಕೆಮ್ಮು ನೆಗಡಿ ಜ್ವರ ಏನೂ ಬಂದಿಲ್ಲ ನನ್ನ ಮಗಳಿಗೆ. ಇವಳು ಈಗ ಅದೇ ಥರ ಆರಾಮಾಗಿದ್ದಾಳೆ ಚಿಕ್ಕವಳು. ಸೊ ಅದರಿಂದ ನನಗೆ ಮನೆ ಮದ್ದು ಹೇಳಿ ಅಂದರೆ ನಂಗೆ ಅಷ್ಟು ಮನೆ ಮದ್ದು ನನಗೆ ಗೊತ್ತಿಲ್ಲ. ಯಾಕೆ ಮಾಡಿದರೆ ಅದರಿಂದ ರಿಸಲ್ಟ್ ಬಂದಿದ್ದರೆ ನಾನು ಕೂಡ ನಿಮಗೆ ಹೇಳ್ಬೋದು. ನನಗೆ ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ ಅಂದರೆ ಏನು ಹೇಳಿ. ಸೊ ನಿಮಗೆ ಗೊತ್ತಿರೋರ ಹತ್ರ ತಿಳ್ಕೊಳ್ಳಿ, ಇಲ್ಲ ಆದಷ್ಟು ನೀವು ಡಾಕ್ಟರ್ ಸಜೆಷನ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಇದು ನನ್ನ 2 ಬೇಬಿ ರಿಪೋರ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೇನು ಇದರಲ್ಲಿ ಡಿಫ್ರೆನ್ಸ್ ಅಂತ ಅಂದಿದ್ದು ಹಾರ್ಟ್ ಬಿಟ್ಟು ಸ್ವಲ್ಪ ಕಡಿಮೆ ಆಯಿತು, ಜಾಸ್ತಿ ಆಯಿತು. ಹಾರ್ಟ್ ಬಿಟ್ಟದು ಒಂದೇ ನನಗೆ ಸ್ವಲ್ಪ ಮಿಸ್ ಹೊಡೆದಿದ್ದು. ಆಮೇಲೆ ಲೈನ್ ಬರುತ್ತೆ ಹೊಟ್ಟೆ ಮೇಲೆ ಅಂದ್ರಲ್ಲ, ಅದು ಕಂಪ್ಲೀಟ್ ನನಗೆ ಲೈನ್ ಬಂದಿತ್ತು. ಆಮೇಲೆ ಮೂಮೆಂಟ್ ಯಾವ ಕಡೆ ಆಯ್ತಿತ್ತು ಅಂದರೆ ಜಸ್ಟ್ವಿಕಿಂದ ಕಂಪ್ಲೀಟ್ ಫುಲ್ಲು ಹೊಟ್ಟೆ ಪೂರ್ತಿ ಮೂಮೆಂಟ್ ಆಗ್ತಿತ್ತು. ಬಟ್ ಇವಳದ್ರಲ್ಲಿ ಕಂಪ್ಲೀಟ್ ಬಲ್ದ ಕಡೆನೇ ಮೂಮೆಂಟ್ ಆಗ್ತಿತ್ತು, ಎಡದ ಕಡೆ ಎಲ್ಲೋ ಒಂದೊಂದು ಸಮ್ಟೈಮ್ಸ್ ಮೂಮೆಂಟ್ ಆಗ್ತಿತ್ತು, ಕಂಪ್ಲೀಟ್ ಬಲ್ದ ಕಡೆನೇ ಆಗ್ತಿತ್ತು. ಬಟ್ ಗೊತ್ತಿಲ್ಲ, ದೇವರು ಹೆಣ್ಮಕ್ಳು ಶಕ್ತಿ ಇರೋದಕ್ಕೆ ಹೆಣ್ಮಕ್ಳು ಕೊಟ್ಟಿದ್ದಾರೆ ಅನ್ಕೋತೀನಿ. ನನಗೇನು ಬೇಜಾರಿಲ್ಲ, ಹ್ಯಾಪಿ. ತುಂಬ ಜನ ಅದನ್ನೂ ಕೇಳಿದರು ಪರ್ಸ್ನಲಾಗಿ, 2 ಹೆಣ್ಣಾಗೋಯ್ತು ನೆಕ್ಸ್ಟ್ ಗಂಡು ಮಾಡ್ಕೋತೀರಾ, ಏನಾರು ಬೇಜಾರ? ಯಾವುದೇ ಕಾರಣಕ್ಕೂ ಬೇಜಾರು ಏನೂ ಇಲ್ಲ. ದೇವರು ಅಳ್ದಿ ತೂಗಿನೇ ಕೊಟ್ಟಿರ್ತಾನೆ, ಯಾವ ರೀಸನ್ ಕೊಟ್ಟಿರ್ತಾನೆ ಅಂತ ಭಗವಂತಂಗೆ ಗೊತ್ತು, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಾವು ಯಾವುದನ್ನು ನಾವು
ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇಂಥವ್ರಿಗೆ ಇಂಥದ್ದು ಅಂತ ಆಲ್ರೆಡಿ ಮುಂಚೆನೇ ಬ್ರಹ್ಮ ಬರೆದು ಕಳಿಸ್ಬಿಟ್ಟಿರ್ತಾನೆ. ಸೊ ನಾವೀಗ ಅದನ್ನು ಹಂಗೆ ಹಿಂಗೆ ಅಂದ್ಕೊಂಡು ಯಾಕೆ ಇದು ಮಾಡಬೇಕು ತಾರತಮ್ಯ. ನನಗಂತೂ ಹೆಣ್ಮಕ್ಳೇ ಇಷ್ಟ. ಸೊ ಎಲ್ಲರೂ ಹೇಳೋದಂಗೆ ಆರ್ತಿಗೊಂದು ಕೀರ್ತಿಗೊಂದು ಇರಬೇಕು ಅಂತಾರೆ. ಬಟ್ ಇಲ್ಲ ಅಂದರೂ ಏನೂ ಮಾಡೋಕ್ಕಾಗಲ್ಲ. ಒಂದು ಮಗುನ ಗಂಡು ಥರ ಸಾಕೋದು, ಒಂದು ಮಗುನ ಹೆಣ್ಣು ಥರ ಸಾಕೋದು. ಕಂಪ್ಲೀಟಾಗಿ ಹೇಳ್ತೀನಿ, ನನಗೆ ಯಾವುದೇ ಕಾರಣಕ್ಕೂ ಹೆಣ್ಮಗು ಆಯಿತು ಅಂತ ಬೇಜಾರಿಲ್ಲ. ನಾನು ರಾಯರನ್ನ ಪೂಜೆ ಮಾಡ್ತೀನಿ, ಆ ರಾಯರನ್ನ ನಂಬಿದ್ದೀನಿ. ಸೊ ನಾನು ತುಂಬ ಜನ ರಾಯರು ಪೂಜೆ ಮಾಡ್ತಿದ್ರಲ್ಲ, ರಾಯರ ಹತ್ರ ಅರ್ಕೆ ಕೊಟ್ಕೊಂಡಿದ್ರ ಗಂಡಾಗಲಿ ಅಂತ. ನಾನು ರಾಯರನ್ನು ಈಗಲಿಂದ ಮಾಡ್ತಾಯಿಲ್ಲ. ನಾನು ಅದೆಷ್ಟೋ ವರ್ಷದಿಂದ ರಾಯರನ್ನ ಪೂಜೆ ಮಾಡ್ತಾಯಿದ್ದೀನಿ. ಅದು ಪೂಜೆ ಮಾಡೋ ರಾಯರಿಗೂ ಗೊತ್ತು, ನನಗೂ ಗೊತ್ತು. ಸೊ ಈಗ ಇನ್ಸ್ಟಾಗ್ರಾಮು, ಯೂಟ್ಯೂಬು ಅವು ಇವು ಬಂದಿರೋದ್ರಿಂದ, ವೀಡಿಯೋ ಹಾಕೋದ್ರಿಂದ ಈಗ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಬೋದು. ನಾನು ಬುದ್ಧಿ ಬಂದತವಿಂದನೂ ನಾನು ರಾಯರನ್ನ ಪೂಜೆ ಮಾಡ್ತಾಯಿದ್ದೀನಿ. ಸೊ ಅದು ನಮ್ಮ ಮನೆ ದೇವ್ರು ಅಲ್ದಿದ್ರು. ನಾವು ನಮ್ಮಪ್ಪ ಹೋಗಿ ಒಂದು ಅರ್ಕೆ ಕಟ್ಕೊಂಡು ನಮ್ಮಪ್ಪ ಬಂದಿದ್ದರು. ಆ ಅರ್ಕೆ ಈಡೇರುತ್ತವಿಂದನೂ ನಾವು ರಾಯರನ್ನ ಪೂಜೆ ಮಾಡ್ತಾಯಿದ್ವಿ. ರಾಯರನ್ನ ನನಗೆ ಗಂಡು ಮಗು ಕೊಡು ಅಂತ ನಾನು ಇವತ್ತಿಂದ ಏನು ಪೂಜೆ ಮಾಡ್ತಾಯಿಲ್ಲ. ರಾಯರು ಹೆಣ್ಮಗು ಕೊಟ್ಟಿದ್ದಾರೆ ಅಂತಂದರು. ಅದರಲ್ಲೂ ಒಂದು ಏನೋ ಯೋಚನೆ ಇಟ್ಟು ಅಳದಿ ತೂಗಿ ಕೊಟ್ಟಿರ್ತಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ನಂಬ್ತೀನಿ. ನಮ್ಮಪ್ಪನೂ ಅದೇ ಕೂಡ ಹೇಳೋದು. ಯಾಕಂದರೆ ಒಂದು ಹೆಣ್ಣು ಇದ್ದಾರೆ ಅಂದರೆ ಅದ್ರ ಹಿಂದೆ ಉದ್ದೇಶ ಏನೋ ಬೇರೆ ಇದೆ. ಸೊ ಯಾಕೆ ಆರಾಮಾಗಿ ಗಂಡ ಹೆಂಡ್ತಿ 2 ಹೆಣ್ಮಕ್ಳನ್ನ ದಾರಿ ತಲುಪಿಸಿ ಈಗ ನಾವು ಹೆಂಗೆ ಆರಾಮಾಗಿದ್ದೀವಿ ಅದೇ ಥರ ಅವರು ಆರಾಮಾಗಿರ್ತಾರೆ. ತಲೆ ಕೆಡಿಸ್ಕೊಬೇಡ ಬಿಡು ಅಂತ ನಮ್ಮ ಅಮ್ಮಂಗೆ ಅಂತಾರೆ. ಸೊ ನಮ್ಮ ಅಮ್ಮಂಗೂ ಏನೂ ಬೇಜಾರಿಲ್ಲ. ನಿಮ್ಮ ಅಮ್ಮಂಗೆ ಬೇಜಾರ ಅಂತಾನೆ. ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನ್ರು ಯಾರಿಗೂ ಒಂಚೂರು ಪ್ರಾಬ್ಲಮ್ ಇಲ್ಲ. ನಮ್ಮ ಅತ್ತೆ ಮನೇಲೂ ನಮ್ಮ ಮಾವಂಗೂ ಕೂಡ ಹೆಣ್ಣು ಪಾಪುನೇ ತುಂಬ ಇಷ್ಟ. ಅವ್ರಿಗೂ ಹೆಣ್ಮಕ್ಳೇ ಇಷ್ಟ. ಸೊ ನಮಗೆಲ್ಲರಿಗೂ ಖುಷಿನೇ ಹೆಣ್ಮಗು ಆಗಿರೋದನ್ನ. ಒಂದು ಅದನ್ನೇ ಗಂಡು ಅಂತ ಸಾಕ್ತೀವಿ, ಒಂದು ಹೆಣ್ಣು ಅಂತ ಸಾಕ್ತೀವಿ. ಸೊ ಈ ಲಾಗ್ನ ನಾನು ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ. ಸುಮಾರು ಪ್ರಶ್ನೆಗೆ ಇಲ್ಲಿಗೆ ಉತ್ತರನೂ ಸಿಕ್ತು ಅನ್ಕೋತೀನಿ. ಸೊ ಸ್ವಲ್ಪ ದಿನ ವೀಡಿಯೋನ ನಾನು ಆದಷ್ಟು ಕಮ್ಮಿ ಮಾಡ್ತೀನಿ. ಯಾಕಂದರೆ ನಾನು ಈಗ ಆದಷ್ಟು ಎಷ್ಟು ರೆಸ್ಟ್ ತೊಗೋಬೇಕು ಅಷ್ಟು ರೆಸ್ಟ್ ತೊಗೊಬಿಡ್ತೀನಿ. ಆಮೇಲೆ ಒಂದು 5 ತಿಂಗಳು 6 ತಿಂಗಳು ಆದಮೇಲೆ ಅಷ್ಟಾಗಲ್ಲ. ಸೊ ಆದಷ್ಟು 5 ತಿಂಗಳ ತನಕ ಕಂಪ್ಲೀಟಾಗಿ ರೆಸ್ಟ್ ತೊಗೊಬಿಡ್ತೀನಿ. ಆಮೇಲೆ ಒಂದಾಯ್ತು ಹಿಂದಿಂದೇ ವೀಡಿಯೋಸ್ ಬರುತ್ತೆ. ಸೊ ಈ ವಿಡಿಯೋನೋ ಎಲ್ಲ ಅರ್ಥ ಆಯಿತು, ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ತಲುಪ್ತು ಅನಿಸುತ್ತೆ. ಏನಾರ ಮಧ್ಯೆ ಸ್ಕಿಪ್ ಆಗಿದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಖಂಡಿತ ಮಾಡ್ತೀನಿ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಹಂಗೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ನನ್ನ ವಿಡಿಯೋಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಾನು ಹಾಕೋ ವಿಡಿಯೋಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಓಕೆ, ಬಾಯ್.